ಹಾಗೆ ಮತ್ತೆ ಸ್ಟೋರಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಆಮೇಲೆ ಮನೆಯಿಂದ ಅರ್ಜೆಂಟಾಗಿ ಫೋನ್ ಬಂತು. ಮತ್ತೆ ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ಸೀದಾ ಮೆಟ್ರೋ ಕಡೆಗೆ ಹೋದೆ. ಮೆಟ್ರೋಗೆ ಹೋಗೋ ಮುಂಚೆ ಅವ್ನು ನನ್ನ ಹತ್ರ ಕೇಳಿದ, ನೀನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ಹೇಳಿದೆ ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಅವನೆಲ್ಲ ಮಂಗ್ಳೂರಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಪೆಟ್ರೋಲ್ ನಾನು ಹಾಕ್ತೀನಿ, ನೀನು ನನಗೆ ಗಂಜಿ ಊಟ ಕೊಡ್ಸು ಅಂತ ಹೇಳಿದೆ. ಅದಕ್ಕೆ ನಾನು ಎಲ್ಲಿ ಇವಾಗ ಆಗಲ್ಲ, ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತ ಹೇಳಿ ಬೈ ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸಿದ್ದು ಬಂದೆ. ಆಮೇಲೆ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ಏನೋ ಕಾಯಿನ್ ಥರ ಒಂದು ಕೊಟ್ಬಿಟ್ರು ನನ್ನ ಕೈಯಲ್ಲಿ. ಆಮೇಲೆ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ, ಮೆಟ್ರೋ ಬಂದೇ ಬಿಡ್ತು. ಆಮೇಲೆ ನಾನು ನೋಡ್ತೀನಿ ಔಟ್ಸೈಡಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ನೋಡಿದ್ರಿ, ಇನ್ಸೈಡ್ ನೋಡ್ತೀನಿ ಗೌರ್ಮೆಂಟ್ ಬಸ್. ಅಷ್ಟೊಂದು ಜನ ಇದ್ದಾರಪ್ಪ. ಗೌರ್ಮೆಂಟ್ ಬಸ್ಸಲ್ಲಿ ಕೂಡ ಇಷ್ಟೊಂದು ಜನ ನೋಡಿಲ್ಲ, ಅಷ್ಟೊಂದು ಜನ. ಅವ್ರು ಕೊಟ್ಟಿರೋ ಕಾಯಿನ್ ಅಲ್ಲೇ ಹಾಕ್ಬಿಟ್ಟು ಸೀದಾ ಬಂದಿದ್ದು ನಾನು ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ನೋಡ್ತೀನಿ ಮಂಗ್ಳೂರು ಬಸ್ ಎಲ್ಲಿದೆ ಅಂತ ನೋಡ್ತೀನಿ, ಬೇರೆ ಎಲ್ಲ ಬಸ್ ಅಲ್ಲಿದೆ, ಬಟ್ ಮಂಗ್ಳೂರು ಬಸ್ ಕಾಣ್ತಾ ಇಲ್ಲ. ಫೈನಲಿ ಬಸ್ ಅಂತೂ ಸಿಕ್ತು. ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ಬೇರೆ 365 ಆಗಿತ್ತು, ಇವಾಗ ನೋಡ್ತೀನಿ 400 ಆಗಿದೆ. ಅಲ್ಲ ಸೀದಾ ನಾವು 11:30ಗೆ ಬಿಟ್ಟಿದ್ದು ಸೀದಾ ಬೆಳ್ಳಿ ಮಾಲ್ ಕಡೆಗೆ. ಆಮೇಲೆ ಔಟ್ ಸೈಡಿಂದ ವೀಡಿಯೋ ಸ್ವಲ್ಪ ಮಾಡಿದೆ, ಸ್ವಲ್ಪ ಇನ್ಸೈಡಿಂದ ವೀಡಿಯೋ ಮಾಡಿದೆ. ಜನ ಎಷ್ಟಿದೆ ಅಂತ ನೋಡಿದ್ರಿ, ಜನನೇ ಇಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆಮೇಲೆ 1:15ಗೆ ಬಸ್ ಸ್ವಲ್ಪ ಸ್ಟಾಪ್ ಮಾಡಿದ್ರು. ಇದು ಯಾವ ಊರು ಅಂತ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ನಾನು ಒಂದು ಕೇಕು ಮತ್ತು ಜ್ಯೂಸು ಅಂತ ತಗೊಂಡೆ. ಆಮೇಲೆ ನಾವು ಬಂದಿದ್ದು ಹಾಸನ ರೀಚ್ ಆಗಬೇಕಾದ್ರೆ 4 ಗಂಟೆ ಆಯಿತು. ಆಚೆ ಕಡೆ ನೋಡ್ತಾ ಇದ್ದೀನಿ, ಯಾರೋ ಬೈಕಲ್ಲಿ ಲಡಾಖಿಗೆ ಟ್ರಿಪ್ ಹೋಗ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ವೀಡಿಯೋ ಮಾಡಿದೆ. ಮತ್ತೆ ನಾನು ರೀಚ್ ಆಗಿದ್ದು ಸಕಲೇಶ್ಪುರ ರೀಚ್ ಆಗಬೇಕಂದ್ರೆ 5:30 ಆಗಿತ್ತು. ಸಕಲೇಶ್ಪುರ ಪಾಸ್ ಆದಮೇಲೆ ಬಂದಿದ್ದು ನಾವು ಶಿರಾಡಿ ಘಾಟಿ ವ್ಯೂ ನೋಡಿಕೊಂಡು ನನಗೆ ನೆನಪಾಗಿರೋ ಒಂದು ಸಾಂಗ್. ಶಿರಾಡಿ ಘಾಟಿ ಪಾಸ್ ಆದಮೇಲೆ ನಮಗೆ ಮತ್ತೆ ಸ್ಟಾಪ್ ಮಾಡಿದ್ದು ನೆಲ್ಯಾಡಿ ರೀಚ್ ಆಗಬೇಕಾದ್ರೆ 6:40 ಆಗಿತ್ತು. ಮನೆಗೆ ರೀಚ್ ಆಗಬೇಕಾದ್ರೆ 7:30 ಆಗಿತ್ತು. ಸೀದಾ ಮನೆಗೆ ಹೋಗಿ ನೋಡಿದೆ, ಮನೆಯಲ್ಲಿ ನೋಡಿದ್ರೆ ಮಂದಿ ಮಾಡಿದರು. ಬೇರೆ ಭಾಷೆಯಲ್ಲಿ ಮಂದಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಾಯ್ತು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟ, ಮತ್ತೆ ಸಿಗೋಣ, ಬೈ ಬಾಯ್.